ಹಿಂದೂಗಳ ಪೂಜೆಗೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿತ್ತು. ಜಡ್ಜ್ಮೆಂಟ್ ನ ಇಂಪ್ಯಾಕ್ಟ್ ಇಮಿಡಿಯೇಟ್ ಆಗಿದ್ದನ್ನ ನಾವು ಗಮನಿಸಿದ್ವಿ. ದೇಗುಲದ ಟ್ರಸ್ಟ್ನ 5 ಅರ್ಚಕರು ಹಾಗೂ ವ್ಯಾಸ ಕುಟುಂಬ ಅಲ್ಲಿ ಉಪಸ್ಥಿತರಿದ್ದರು. ಹಾಗೆ ವಾರಣಾಸಿಯ ಡಿಎಂ ಜೊತೆಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜೊತೆಗೆ ಆಯುಕ್ತರು ಉಪಸ್ಥಿತರಿದ್ದದ್ದನ್ನ ಕೂಡ ನಾವು ಗಮನಿಸಬಹುದಾಗಿತ್ತು. ಪೂಜೆ ವೇಳೆ ಮಸೀದಿಯ ಆವರಣದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆಯನ್ನ ಕೂಡ ಕಲ್ಪಿಸಿ ಕೊಡಲಾಗಿತ್ತು. ಒಬ್ಬರು ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಸಹಜವಾಗಿ ಅದು ಇನ್ನೊಬ್ಬರ ಕೆಂಗಣಿಗೆ ಗುರಿಯಾಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಸೊ ಟೈಮ್ ಲೈನ್ ನೋಡ್ತಾ ಇದೀವಿ. ಈಗ ನಾವು ಮಧ್ಯಾಹ್ನ 3 ಗಂಟೆಗೆ ಜ್ಞಾನವಾಪಿ ನೆಲಮಾಳಿಗೆಯಲ್ಲಿ ಪೂಜೆಗೆ ಅನುಮತಿಯನ್ನ ಕೋರ್ಟ್ ಕೊಡುತ್ತೆ. ಕೊಟ್ಟ ನಂತರ ಕೂಡಲೇ ಅಲ್ಲಿ ಜಿಲ್ಲಾಡಳಿತ ಆಕ್ಟಿವ್ ಆಗುತ್ತೆ. ಈ ಜಡ್ಜ್ಮೆಂಟ್ ನ ಇಂಪ್ಯಾಕ್ಟ್ ಅತ್ಯಂತ ಬೇಗ ಆಗೋದನ್ನ ನಮಗೆ ಕಾಣಿಸಬಹುದು. ಜಿಲ್ಲಾಧಿಕಾರಿ ಕಚೇರಿಯ ನೇತೃತ್ವದಲ್ಲಿ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಸಭೆ ಆಗುತ್ತೆ. ಅಂದ್ರೆ ಆ ಜಡ್ಜ್ಮೆಂಟ್ ಬಂದು ಜಸ್ಟ್ 2 ಅವರ್ಸ್ ಅಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಆಗುತ್ತೆ. ರಾತ್ರಿ 7 ಗಂಟೆ ಸುಮಾರಿಗೆ ಜ್ಞಾನವಾಪಿ ಪರಿಸರದಲ್ಲಿ ಭದ್ರತೆ ಹೆಚ್ಚಳಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಕೂಡ 7 ಗಂಟೆ ಅಷ್ಟೊತ್ತಿಗೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಂತರ ಜ್ಞಾನವಾಪಿ ಪರಿಸರದಲ್ಲಿ ಭದ್ರತೆ ಹೆಚ್ಚಳಕ್ಕೆ ತಯಾರಿ ಸಿದ್ಧತೆ ಎಲ್ಲವನ್ನ ಕೂಡ 8:15 ಮಾಡ್ಕೊಳ್ತಾರೆ. ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳು ಕಾಶಿ ವಿಶ್ವನಾಥ ದೇಗುಲಕ್ಕೆ ಭೇಟಿ ಕೂಡ ಕೊಡ್ತಾರೆ 8:15 ಅಷ್ಟೊತ್ತಿಗೆ. ಇನ್ನು ರಾತ್ರಿ 9 ಗಂಟೆಗೆ ದೇಗುಲದ 5 ಅರ್ಚಕರಿಗೆ ಬುಲಾವ್ ಕೂಡ ಕೊಡಲಾಗುತ್ತೆ ಜಿಲ್ಲಾಡಳಿತದ ವತಿಯಿಂದ. ಅದಾದ ನಂತರ ರಾತ್ರಿ 10:30 ಅಷ್ಟೊತ್ತಿಗೆ ಬ್ಯಾರಿಕೇಡ್ ಅನ್ನ ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯವನ್ನ ನಡೆಸೋದಕ್ಕೆ ಅನುಮೋದನೆ ಕೊಡ್ತಾರೆ. ನೆಲಮಹಡಿಯ ಹಿಡಿತ ಹಿಂದೂಗಳದ್ದೇ ಆಗಿತ್ತು. ವ್ಯಾಸ ಕುಟುಂಬ ಅಂತ ನಾವೇನ್ ಹೇಳ್ತಾ ಇದ್ವಿ ಅವರದ್ದೇ ಆಗಿತ್ತು. ಮುಂಚೆಯಿಂದ ಕೂಡ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು 93 ತನಕ. ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರ ಬಂದ್ಮೇಲೆ ಅದಕ್ಕೆ ಅವಕಾಶ ಕೊಡಲ್ಲ, ಬ್ಯಾರಿಕೇಡ್ ಗಳನ್ನ ಹಾಕ್ತಾರೆ. ನಂತರ ಈಗ ಬ್ಯಾರಿಕೇಡ್ ಗಳನ್ನ ತೆಗೆಯೋ ಕೆಲಸವನ್ನೆಲ್ಲ ಮಾಡಿ ಪೂಜೆಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ಮೊದಲು ಗಣೇಶನಿಗೆ ವಿಘ್ನ ನಿವಾರಕನಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಲಕ್ಷ್ಮೀ ದೇವಿಗೂ ಕೂಡ ಆರತಿಯನ್ನ ಮಾಡೋ ಕೆಲಸವನ್ನ ನೆರೆದಿದ್ದಂತಹ ಅರ್ಚಕರು ಮಾಡ್ತಾರೆ. ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ಗೋಡೆಯಲ್ಲಿದ್ದ ಶಿವಲಿಂಗ ಹಾಗೂ ಧಾರ್ಮಿಕ ಚಿಹ್ನೆಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಸಲಾಗುತ್ತೆ.